ರಾಜ್ಯಾದ್ಯಂತ ಮಳೆಯಬ್ಬರ ಜೋರಾಗಿದೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ದು ಕೆರೆ ಕಟ್ಟೆಗಳು ತುಂಬಿ ತುಳುಕ್ತಾ ಇವೆ. ಇದರ ಜೊತೆಗೆ ವರುಣರಾಯ ಹಲವು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಹಾಗಾದ್ರೆ ರಾಜ್ಯದಲ್ಲಿ ಮಳೆಯಿಂದ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ರೌಂಡ್ ಅಪ್ ನಿಮ್ಮುಂದೆ. ರಾಜ್ಯಾದ್ಯಂತ ಮುಂದುವರೆದ ವರುಣನ ಅಬ್ಬರ. ಕೆರೆ ಕಟ್ಟೆಗಳು ಭರ್ತಿ, ಹಳ್ಳ ಕೊಳ್ಳಗಳಿಗೆ ಹೊಸ ಕಳೆ. ಜಿಟಿ ಜಿಟಿ ಮಳೆಗೆ ರಸ್ತೆಗಳು ಜಲಾವೃತ, ಸವಾರರು ಹೈರಾಣ. ಈ ವರ್ಷ ಪೂರ್ವ ಮುಂಗಾರಿನಲ್ಲಿ ರಾಜ್ಯವು ಉತ್ತಮ ಮಳೆಯನ್ನ ಕಂಡಿದೆ. ಜೂನ್ನಿಂದ ಸೆಪ್ಟೆಂಬರ್ ವರೆಗೂ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಮಳೆಯಾಗಿದೆ. ಆಂಧ್ರ ಪ್ರದೇಶದ ಕರಾವಳಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಟ್ರಫ್ ಏರ್ಪಟ್ಟಿರೋದ್ರಿಂದ ಇದರ ಪ್ರಭಾವ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಮೇಲೆ ಬಿದ್ದು ಬೆಂಗಳೂರು ನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುತ್ತಿದೆ. ಅಕ್ಟೋಬರ್ 13ರವರೆಗೂ ಭಾರೀ ಮಳೆ ಮುಂದುವರಿಯಲಿದ್ದು ಕ್ರಮೇಣ ಕ್ಷೀಣಿಸಲಿದೆ. ಮಲೆನಾಡಲ್ಲಿ ಕೊಚ್ಚಿಕೊಂಡು ಹೋದ ಭತ್ತದ ಗದ್ದೆ. ಸಕ್ಕರೆ ನಾಡಲ್ಲೂ ಬೆಳೆ ನಾಶ, ಕಂಗಾಲಾದ ರೈತರು. ಬಂದಿದ್ದು ಕೆಲ ಕಡೆ ವಾತಾವರಣವನ್ನ ತಂಪು ಮಾಡಿ ಹಸಿರು ಮರುಕಳಿಸುವಂತೆ ಮಾಡಿದ್ರೆ, ಮತ್ತಷ್ಟು ಕಡೆ ಮಳೆರಾಯ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾನೆ. ಮಲೆನಾಡಲ್ಲಿ ಹೊಲ ಗದ್ದೆಗಳು ಮಳೆರಾಯನಿಂದ ಸಂಪೂರ್ಣ ನಾಶವಾಗಿವೆ. ಇತ್ತ ಮಂಡ್ಯದಲ್ಲೂ ಕೂಡ ಭತ್ತದ ಬೆಳೆ ಕೊಚ್ಚಿಕೊಂಡು ಹೋಗಿದೆ. ಕಬ್ಬಿನ ಗದ್ದೆಯಂತೂ ಹೇಳತೀರದಂತಾಗಿದೆ. ಕಬ್ಬು, ಭತ್ತ, ರಾಗಿ, ತೆಂಗು, ಅಡಿಕೆ ಬೆಳೆಗಳು ಅಪಾರ ನಷ್ಟಕ್ಕೆ ತುತ್ತಾಗಿವೆ. ಕೆರೆಯಂತಾದ ರಸ್ತೆಗಳು, ಅಂಡರ್ ಪಾಸ್ ಜಲಾವೃತ. ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ಹರಸಾಹಸ. ಕೆಲವೆಡೆ ಜಿಟಿ ಜಿಟಿ ಮಳೆಯಾದ್ರೆ ಇನ್ನು ಕೆಲವೆಡೆ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಈ ಮಳೆಗೆ ಹಲವೆಡೆ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಚಿತ್ರದುರ್ಗ, ತುಮಕೂರು, ಕೋಲಾರ ಸೇರಿದಂತೆ ವಿವಿಧೆಡೆ ಭಾರೀ ಮಳೆಯಿಂದ ಜನರು ಹೈರಾಣಾಗಿದ್ದಾರೆ. ಮನೆ ಗೋಡೆಗಳು ಕುಸಿದಿವೆ, ರಸ್ತೆಗಳು ಕಿತ್ತೋಗಿವೆ, ಮರಗಳು ಧರೆಗುರುಳಿವೆ. ಎಷ್ಟೋ ಕಡೆ ದನ ಕರುಗಳಿಗೆ ಮೇವಿಲ್ಲದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗಲು ಪರದಾಡಿದ್ದಾರೆ. ಇನ್ನು ಮಧ್ಯ ಕರ್ನಾಟಕ, ಕರಾವಳಿ, ಹಳೆ ಮೈಸೂರು ಸೇರಿದಂತೆ ರಾಜ್ಯದ 24 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಜಾರಿಯಾಗಿದೆ. ಒಟ್ಟಾರೆ ಮಳೆರಾಯ ಕೆಲವೆಡೆ ಹರ್ಷ ತಂದರೆ ಹಲವೆಡೆ ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ. ವಿಶ್ವನಾಥ್ ಹೊಸಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.